ಹಾಯ್ ಗೈಸ್, ಎಲ್ರಿಗೂ ನಮಸ್ತೆ. ಇವತ್ತು ನಾವು ಸ್ಟಾರ್ಟ್ ಮಾಡ್ತಿರೋದು ಎಲ್ಲಿಂದ ಅಂದರೆ ಶಿವಮೊಗ್ಗ ರೈಲ್ವೆ ಸ್ಟೇಷನ್ ಅಂದರೆ ಬೆಂಗಳೂರಿಗೆ ಹೋಗ್ತಿದ್ದೀವಿ. ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್, LJ ಯೂಟ್ಯೂಬ್ ಚಾನಲ್. ನೋಡಿ ಗೈಸ್, ಈ ಟ್ರೈನ್ ಅಲ್ಲ ನಮ್ಮದು, ಆದರೂ ಬಂದಿದ್ದೀವಿ. ಬ್ಯಾಗ್ ಅಲ್ಲೂ ಇದೀವು. ಗೈಸ್ ಬನ್ನಿ ಬೆಂಗಳೂರಿಗೆ ಹೋಗುವ. ಬೆಂಗಳೂರಿಗೆ ಹೋಗಿ ನಮ್ಮ ಉಪಾಧ್ಯಕ್ಷರು ಬಂದಿದ್ದಾರೆ, ನಮ್ಮ ಪ್ರತಾಪ್ ಅವ್ರು ಇದ್ದಾರೆ. ಪ್ರತಾಪ್ ಅವರೇ, ಸೀಟ್ ಹಿಡಿದಿದ್ದೀರಾ? ಹೌದಾ? ಹಾ, ಅಲ್ಲಿ ಇವ್ರು ಬರ್ತಾರೆ, ಯಾರು ಕ್ಯಾಬ್ ಡ್ರೈವರ್ಸ್ ಬರ್ತಾರೆ, ಬುಕ್ ಮಾಡಿ ಕಾರು. ಉಪಾಧ್ಯಕ್ಷರ ಮೆಲ್ಲಗ್ರಿ. ಯಾವ ಸೀಟು? ಅದೇ ಸೀಟ್ ಎಲ್ಲಾದ್ರೂ ಅವರು ಪಾಪ ಇಲ್ಲಿ ಯಾರು. ಇದು ಯಾರು ಬರೆದ ಕಥೆಯು, ನನಗಾಗಿ ಬಂದ ವ್ಯಥೆಯು, ಕೊನೆ ಹೇಗೂ ಅರಿಯಲಾರೆ. ಏನ ವಿದ್ಯೆ ಇಲ್ಲ, ಎಲ್ಲ ಕಾಫಿ ಸ್ವಲ್ಪ ಜ್ವರ ಮಾತಾಡೋ, ವಾಯ್ಸ್ ಕೇಳಲ್ಲ. ಕೆಲವೆಲ್ಲ ಮಲ್ಕೊಂಡು ಇಲ್ಲ. ಇದು ಯಾರು ಬರೆದ ಕಥೆಯು, ನನಗಾಗಿ ಬಂದ ವ್ಯಥೆಯು. ಫಸ್ಟ್ ಎದ್ದ ತಕ್ಷಣ ಹೋಗಿ ಟೀ ಕುಡಿದೆ, ಅವಾಗ ಮೈಂಡ್ ಫ್ರೆಶ್ ಆಗುತ್ತೆ. ಈ ಕಡೆ ಗೈಸ್, ಇವತ್ತು ಏನಕ್ಕೆ ಬೆಂಗಳೂರಿಗೆ ಬಂದಿದ್ದು ಅಂದರೆ, ನಾನು ಮತ್ತು ನಮ್ಮ ಉಪಾಧ್ಯಕ್ಷರು ಹೋಗಿದ್ದ ಕೆಲಸ ಆಯಿತು. ಸದ್ಯ ಬಚಾವು. ನೋಡ್ರಿ ಉಪಾಧ್ಯಕ್ಷರು ಎಷ್ಟು ಖುಷಿಯಾಗಿದ್ದಾರೆ. ಉಪಾಧ್ಯಕ್ಷ ನೀರು ಕುಡಿತಾರೆ, ಹೇಳ್ರಿ ನಿಮ್ಮ ಖುಷಿ. ಗೈಸ್, ಇವತ್ತೊಂದು ಇಂಟರ್ವ್ಯೂ ಇತ್ತು, ಇಂಟರ್ವ್ಯೂ ಪಾಸ್ ಆಗಿದ್ದೀವಿ. ಕಂಗ್ರ್ಯಾಚುಲೇಷನ್ ಬ್ರದರ್, ಕಂಗ್ರ್ಯಾಚುಲೇಷನ್. ಅಲ್ಲ, 3 ದಿವಸದಿಂದ ಆಸೆ ಇತ್ತು, ಹಾಂ, ಅದನ್ನು ಇವತ್ತು ಚಾಲೂ ಮಾಡಿದ್ವಿ. ನೋಡ್ರಿ, ಇಲ್ಲೆಲ್ಲ ಎಂತೆಂಥ ದೊಡ್ಡ ದೊಡ್ಡ ಕಂಪ್ನಿ ಇದ್ದಾವೆ. ನೋಡಿ ಗೈಸ್, ಇದು ಮೆಟ್ರೋ. ಯಾಕೆ ಈಗ ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ. ಈಗ ನನ್ನ ಮಗ ದಾರಿ ತಪ್ಪಿಸ್ಬಿಟ್ಟ. ಅಲ್ಲಿರೋದು ನಾನು ಆ ಕಡೆ ಹುಡುಕಿ. ಹಾಂ, ದಾರಿ ತಪ್ಪಿಸ್ಬಿಟ್ಟ ಗೈಸ್. ಅಂದರೆ ಇವತ್ತು ತುಂಬ ಖುಷಿ ಆಗ್ತೈತೆ, ಬಿಕಾಸ್ ನಾವು ಸೆಲೆಕ್ಷನ್ ಆಗಿದ್ದೀವಿ. ಅದಕ್ಕೆ ಅಲ್ಲಲ್ಲಲ್ಲಲ್ಲಲ್ಲ ದಿನ ಕೆಲ್ಸಕ್ಕೆ ಬಂದಿರಿ ಅಂತಿದ್ದಾರೆ. ನಾವು ಸೋಮವಾರ ಅಂತ ರಿಕ್ವೆಸ್ಟ್ ಮಾಡಿದ್ದೀವಿ. ಇನ್ನೊಂದು ವಾರ ಬಿಟ್ಟು ಮನೇಲೆಲ್ಲ ಬೈಸ್ಕೊಂಡು ಹೊಡ್ತ ತಿಂದು ಕೆಲ್ಸಕ್ಕೆ ಹೋಗೋದು ಅಲ್ಲನ್ರಿ ಉಪಾಧ್ಯಕ್ಷ? ಹಾಂ, ಮತ್ತೆ ಹಾಂ, ಮತ್ತೆ ಅಲ್ಲಿ ನೋಡ್ರಿ, ರಾಂಗ್ ರೂಟಲ್ಲಿ ಹಿಂಗೆ ಆಂಟಿ ಹೋಗ್ತಾ ಇದ್ದಾರೆ. ಹಿಂಗೆಲ್ಲ ಹೋಗ್ಬೇಡ್ರಿ ನೀವು. ಅಲ್ಲಿ ನೋಡ್ರಿ, women. ನಿಯರ್ ಮೆಟ್ರೋ. ಗೈಸ್, ಏನು ಖುಷಿ ಅಂದರೆ, ನಮ್ಮ ಉಪಾಧ್ಯಕ್ಷರು ಬಂದಾಗೆಲ್ಲ ಒಂಥರ ಚಂದ. ಏಕೆಂದರೆ ನಾವು ಜಾಸ್ತಿ ಉಪಾಧ್ಯಕ್ಷರು ಬಂದ ಮೆಟ್ರೋದಲ್ಲೇ ಹೋಗೋದು. ಯಾಕೆಂದರೆ ಅವ್ರಿಗೆ ಆಗಲ್ಲ ನಡೆಯೋಕ್ಕೆ, ಅಲ್ಲಲ್ಲಲ್ಲಲ್ಲಲ್ಲಲ್ಲ ಹೊಕ್ಕನ ಕಕ್ಕಂತಾರೆ. ಅದೇನು ಪಾಪ ಮಾಡ್ಯಾನೋ ಏನೋ ಗೊತ್ತಿಲ್ಲ. ಈಗೀಗ ನಮ್ಮ ಜೊತೆ ಬಂದಾಗಿಂದ ಸ್ವಲ್ಪ ರೂಢಿಯಾಗಿರೋದು ಬಸ್ಸಿಗೆ. ಇಷ್ಟು ದಿವಸ ಬಸ್ಸಲ್ಲಿ ಒಂದು ನಡ್ಕೊಂಡ್ ಬಂದಿದ್ರೆ ಹೌದು ಅಂತೇಳಿ, ಅಲ್ಲ ಬಸ್ಸಲ್ಲಿ ಬಂದಿದ್ದಿದ್ರೆ ಆ ಕಡೆ ಕಂಡ್ರಿ, ಈ ಕಡೆನೇ ಕಂಡ್ರಿ. ಅವಾಗ ಅವಾಗ ಗಂಡಸು ಅಂತ ಅನ್ಕೋತೀವಲ್ಲ ನಾವು, ಅದು ನಾವು ಮಾಡೋ ಮಿಸ್ಟೇಕ್. ಬರುತ್ತೆ. ಸರಿ ಬಾರಪ್ಪ, ದಾಟನ. ಘಾಟಕ್ಕಲ್ಲ, ಹಿಂಗೆ ಹೋಗ್ಬರ್ರಿ. ಓ ಇದ್ದೇಪ್ಪ ತಲೆ ಅನ್ನೋದು ಉಪಾಧ್ಯಕ್ಷರದು. ನೀವು 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಇಲ್ಲಿ ನಮಗೋಸ್ಕರ ದಾರಿ ಮಾಡ್ಯಾರೆ. ಯಾ ಕಮಂಗಿ ಅಂದ್ರೆ ಕಮಂಗಿ ಗೈಸ್, ಅವನು ದೊಡ್ಡ ಕಮಂಗಿ. ನೋಡ್ರಿ ಅಲ್ಲಿ ಮಾಡೋದು. ಏನಂತೆ? ಹಾಂ,
ನೋಡೋಣ ಬಾ, ಹಾಕಿ ನೋಡೋಣ. ಚೆಕ್ ಮಾಡ್ತಾರ. ಏನು ಏನು ಹಿಡ್ಕೊಂಡೆ ಜೋಬಾಗಿ? ಮತ್ತೆ ಬಾಮ ಸುಮ್ಮನೆ ಗೈಸ್ ಇದ್ರೊಳಗಡೆ ಇದು ಯಾರು ABCD? ವಿಡಿಯೋ ಇದೆಲ್ಲ ಹ್ಞೂ ವಿಡಿಯೋ ವಗೇರ ನಮ್ದು ಹಣ ಮಾಕಂತಿರೋದು ಮಾಡಿದೆ. ಓಕೆ ಅವಾಗಂತ ಲಿಫ್ಟು ಜನರಿಗೋಸ್ಕರ ಲಿಫ್ಟು, ನಮಗಂತ ಅಷ್ಟೇ ಅಲ್ಲ. ಕಂಗ್ರ್ಯಾಚುಲೇಷನ್ ಬ್ರದರ್, ಕಂಗ್ರ್ಯಾಚುಲೇಷನ್. ಬಿಡ, ಅದನ್ನೇ ಮಾಡ್ತಿದ್ಯಾ? ಸಮೂಹ ಅಂತೂ ಓಪನ್ ದ ಸೆಷನ್. ಬಾಗಿಲುಗಳು ತೆರೆಯುತ್ತಿದೆ. ಹೊಸ ಏನಿದು? ಹಾಂ, ಏನದು ಗೈಸ್? ಯಾರೇ ಬಂದರು ಇದರಲ್ಲಿ ಈ ಥರ ಮಾಡಿ, ಅವಾಗ ಏನಾಗುತ್ತೆ, ಸ್ಲಿಪ್ಪರ್ ಕ್ಲೀನ್ ಆಗುತ್ತೆ ಅಲ್ಲನ್ರಿ? ಹೌದು. ಹಾಂ, ಹೌದಾ? ಹೌದಪ್ಪ, ಹೌದು. ನನಗಿದ್ರ ಒಂಥರ ಸಂತೋಷ. ಗೈಸ್ ಮೆಟ್ರೋ ಬಂತು, ಮೆಟ್ರೋ ಬಂತು. ಮೆಟ್ರೋ ನೀನು ಇಲ್ಲೇ ಅಲ್ಲ? दिल्ली मेट्रो में आपका स्वागत है. ಗೈಸಿ ನನ್ನ ಮಗ ಟ್ರೈನ್ ಮೆಟ್ರೋ ಬಂದು ನಿಂತಿದ್ದೆ, ಬಾರ ಹೋಗೋಣ ಅಂದ್ರೆ ಬರ್ತಿಲ್ಲ, ಯಾಕೆಂದ್ರೆ ಸೀಟ್ ಖಾಲಿ ಇಲ್ಲಂತೆ. ಅಲ್ಲಲ್ಲಲ್ಲಲ್ಲಲ್ಲಲ್ಲ. ಹಾಂ, ಇಷ್ಟು ಚೆನ್ನಾಗಿ ಪಾಪ ಟ್ರೈನ್ ಬಂದಾಗ ನಿತ್ತ ಕರೆದ್ರೆ ಪೂರ ನಿಲ್ಲಕ್ಕಾಗಲ್ಲ ನಮಗೆ. ಈಗ ಏನಾಗುತ್ತೆ? ಬರ್ತಾ ನೀನು ಆರಾಮಾಗಿ ನಿದ್ದೆ ಮಾಡ್ಬಂದೆ ನನ್ನ ಮಗನೇ. ನಾವಲ್ಲಿ ನಿಂತ್ಕೊಂಡು ಮೆಟ್ರೋ ನಡೆಯಪ್ಪ, ನಡೆ 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 ನಡೆ. ನನಗಿದ್ರ ಒಂಥರ ಸಂತೋಷ. ಟಾಟಾ. ಬಾರೋ, ಇದಕ್ಕಾದ್ರೂ ಹೋಗೋಣ. ಈ ಜನ ಇರ್ತಾರ, ಬಾರೋ ನಿಮ್ಮ ನಡಿ. ಗೈಸ್ ಈಗ 12:30. ನನ್ನ ಮಗ ಕ್ಲೋಸ್ ಆದ ಟೈಮಿಗೆ ಕರ್ಕೊಂಡ್ಬಂದಿದ್ದಾನೆ KFCಗೆ. ಅಷ್ಟೇ. ಬಾರೋ, ಕ್ಲೋಸು, ಚೇರೆಲ್ಲ ಎತ್ತಿಟ್ಟಿಲ್ಲ. ಹೆಚ್ಚಿಗೆ ಮಾತಾಡ ಕಣ, ತುಣಿದು ಬಿಡ್ತೀನಿ ನೀನ್ ಬಾಯಿ. ನಾನು ಮೆಡ್ಸಿಕಾಗ ನೀನ್ ಹಾ, ಅಣ್ಣ ವಿಡಿಯೋ ಮಾಡ್ಬೋದಲ್ಲ? ಹೌದಾ? ಎಂತ ಅಂತ್ಯ? ಈಗೆಲ್ಲ ಫಸ್ಟ್ ಕೇಳ್ಬೇಕು. ಎಲ್ಲ ಕ್ಲೋಸ್ ಮಾಡ್ಯಾರೆ. ಏನಂದ್ರೆ ನಡಿ, ಟೈಮ್ 12:30ಗೆ KFC ಓಪನ್ ಮಾಡ್ಕೊಂಡಿರ್ತಾರ. 24x7 ಅಂತ. ಮತ್ತೆ ನಮಗೆಲ್ಲ ಗೊತ್ತಾಗೋಯ್ತು. ಹಾಂ, ಗೈಸ್ ನನ್ನ ಮಗ 12 ಗಂಟೆ KFC ಕರ್ಕೊಂಬಂದಿನಲ್ಲ, ಇದೆಯಲ್ಲೋ ನಿದ್ದೆ ಅಂದರೆ ನಿದ್ದೆ ಅಂದರೆ. ಹಾಂ, ಎಲ್ಲಿ ಹೋಗೋಣ ಊಟಕ್ಕೆ? ಹೋಗ್ಲಿ, ಝೊಮ್ಯಾಟೋದಲ್ಲ ಆದರೆ ಆರ್ಡ್ರ್ ಮಾಡಿ. ಝೊಮ್ಯಾಟೋದಲ್ಲಿ KFC ಮಾಡ್ತೀವಿ. ಹಾಂ, ನೋಡಂತ ಮಾಡಿ. 12:30 ನಮ್ಮ KFC ಆರ್ಡ್ರ್ ಮಾಡ್ಕೊಂಡು ಎಲ್ಲಿ ಕರ್ಕೊಂಬಂದೇನೆ ಅಂದ್ರೆ ನೋಡಿ ಗೈಸ್. ಹನ್ನೆರಡುವರೆ, ಯಾವ ವೆಹಿಕಲ್ಸ್ ಇಲ್ಲ, ಏನಿಲ್ಲ. ಕುತ್ಕೊಳ್ಳೋ ಅಲ್ಲೇ.
ಇನ್ನೆಲ್ಲಿ ಹೋಗ್ತೀಯಾ? ವ್ಯೂ. ಹಾಂ ಏನೋ ಇನ್ನೊಂದ್ಸಲ ಹೇಳು. ಹಾಂ ರೂಮ ಮಲ್ಕೊಂಡವನಿಗೆ ಕರ್ಕೊಂಬಂದು ಸಕ್ಕತ್ತಾಗಿದೆ ವ್ಯೂ ಅಂದ್ರೆ ಯಾರಿಗೆ ಸಿಟ್ಟು ಬರೋಲ್ಲ ಬರಲ್ಲ ಹೇಳಿ ಗೈಸ್ ನೀವೇ. ಹೆಚ್ಚಿಗೆ ಮಾತಾಡ ಕಣ ತುಳಿದು ಬಿಡ್ತೀನಿ ನಿನ್ ಬಾಯಿನ ಮೆಡ್ಸಿಕಾಗ ನೀನ್ ವ್ಯೂ ಅಂತ ವ್ಯೂ ರೂಮಲ್ಲಿ ಆರಾಮ ಮಲ್ಕೊಂಡವನಿಗೆ ಕರ್ಕೊಂಬಂದು ಇದು ಯಾವುದೋ ಸ್ಟ್ಯಾಚ್ಯೂ ಬೇರೆ ಇದೆ ಗೈಸ್, ಓಪನ್ ಬೇರೆ ಮಾಡಿಲ್ಲ. ಯಾರ್ದೋ ಏನೋ ಮೋಸ್ಟ್ಲಿ ನಂದೇ ಇರ್ಬೋದು. ನಂದೇ ಇರ್ಬೇಕಲ್ಲ ಏನು ಸ್ಟ್ಯಾಚ್ಯೂ ಇಲ್ಲಿ ಹಿಂದೆ ಇರೋದು. ಗೈಸ್ ನಾವು ಉಪಾಧ್ಯಕ್ಷರ ಜೊತೆ ಸೇರಿದ್ರೆ ನೋಡ್ರಿ ಪಿಜ್ಜಾನ ಎಲ್ಲಿ ತಿನ್ನಿಸ್ತಾರೆ ಅಂದರೆ ಯಾವುದೋ ಅಂಗಡಿನ ಕ್ಲೋಸ್ ಮಾಡಿದ್ರೆ ಆ ಕಟ್ಟೆ ಮೇಲೆ ಕೂತ್ಕೊಂಡು ತಿನ್ನಿಸ್ತಾರೆ ನೋಡ್ರಿ. ಬರೆದ ಕಥೆಯು ನನಗಾಗಿ ಬಂದ ವ್ಯಥೆಯು. ಟೈಮ್ ನೋಡು. ಎಷ್ಟು? 1:30. ಹೆಚ್ಚಿಗೆ ಮಾತಾಡ ಕಣ ತುಳಿದು ಬಿಡ್ತೀನಿ ನಿನ್ ಬಾಯಿನ ಮೆಡ್ಸಿಕಾಗ ನಾನು ಮನುಷ್ಯ ದೇವ್ಗಳಾಗ 1 ಗಂಟೆಗೆ 1:30 ನೋಡಿ ಹೆಂಗ್ ತಿನ್ನೋದು ನೋಡ್ರಿ ಗೈಸ್. ಅವ್ನು ತಿನ್ನೋದು ನಮಗೆ ತಂದು ಕೊಟ್ಟವ್ರು ಅಣ್ಣವ್ರಲ್ಲಿ ಇದ್ದಾರೆ ನೋಡಿ ಗೈಸ್. ಕಂಗ್ರ್ಯಾಚುಲೇಷನ್ ಬ್ರದರ್, ಕಂಗ್ರ್ಯಾಚುಲೇಷನ್. ನನ್ನ ಮಗನೇ ಲೈಟ್ ತೋರ್ಸ. ಇನ್ನು ರೂಮಿಗೆ ಹೋಗೋದು ಇನ್ನೂ ಎಷ್ಟೊತ್ತಾಗೋದು ಗೊತ್ತಿಲ್ಲ ಗೈಸ್. ಈ ನನ್ನ ಮಗನ ಜೊತೆ ಸೇರಿದ್ರೆ ಹಂಗೆ ಆಗೋದು. ಕಂಗ್ರ್ಯಾಚುಲೇಷನ್ ಬ್ರದರ್, ಕಂಗ್ರ್ಯಾಚುಲೇಷನ್. 9 ಗಂಟೆ ತನಕ ಮಲಗಿದ್ದೀವಿ, ಇಲ್ಲೇನೆ ಬರ್ತಿಲ್ಲ. ಏನು ಮಾಡೋದು?